ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 12/5/25. मुरली महावाक्यಗಳು मीठे बच्चे, धंधा आदि करते भी सदा अपनी गॉडली स्टूडेंट लाइफ और स्टडी याद रखो. ಮಧುರ ಮಕ್ಕಳೇ, ದಂಧ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದರೂ ಕೂಡ ಸದಾ ತಮ್ಮ ಈಶ್ವರೀಯ ವಿದ್ಯಾರ್ಥಿಯಾಗಿ ಇರುವಂತಹ ಜೀವನ ಹಾಗೂ ವಿದ್ಯೆಯ ನೆನಪು ಇರಲಿ. ಸ್ವಯಂ ಭಗವಾನ್ ಹಮ್ಕೋ ಪಢಾತೆ ಹೇ, ಇಸ್ ನಶೆ ಮೇ ರಹೋ. ಸ್ವಯಂ ಭಗವಂತನೇ ನಮಗೆ ಓದಿಸುತ್ತಿದ್ದಾರೆ ಎನ್ನುವ ಸದಾ ನಶೆ ಇರಲಿ. ಬಾಬಾ ಇವತ್ತು ತಮ್ಮೆಲ್ಲ ಕೆಲಸ ಕಾರ್ಯ ಮಾಡ್ತಾನೂ ಕೂಡ ನಾನು ಸ್ಟೂಡೆಂಟ್ ಇದ್ದೀನಿ ಅನ್ನೋದು ಮರಿಬೇಡ್ರಿ ಅಂತಾರೆ. ಲೌಕಿಕದಲ್ಲೂ ಕೂಡ ಎಷ್ಟೋ ಜನ ಏನ್ ನೌಕರಿ ಮಾಡ್ತಿರ್ತಾರ, ಕೆಲವರಿಗೆ ಓದಿ ಇನ್ನೂ ಮುಂದಿನ ಡಿಗ್ರಿ ತಗೊಳ್ಬೇಕನ್ನುವಂಥವ್ರು ಈ ಕಡೆ ಜಾಬು ಮಾಡ್ತಿರ್ತಾರ. ಅವ್ರಿಗೆ ನೆನಪಿರ್ತದ ನಾನು ಸ್ಟೂಡೆಂಟ್ ಇದ್ದೀನಿ ಅಂತ ಆಗ ಸ್ಟಡಿ ಮಾಡ್ತಿರ್ತಾರೆ. ಇಲ್ಲಿ ಕೂಡ ಬಾಬಾ ಹೇಳ್ತಾರೆ, ಭಲೆ ದಂಧಾದೋರಿ ತಮ್ಮೆಲ್ಲಾ ಕೆಲಸ ಕಾರ್ಯ ಎಲ್ಲಾನು ಮಾಡ್ರಿ, ಆದ್ರೆ ನೆನಪಿರ್ಲಿ ನಾನು ಗಾಡ್ಲಿ ಸ್ಟೂಡೆಂಟ್ ಇದ್ದೀನಿ, ಸ್ಟಡಿ ನೆನಪಿರ್ಲಿ ಅಂತಾರೆ ಬಾಬಾ. ಅಂದ್ರೆ ಆ ವಿದ್ಯೆ, ಲೌಕಿಕದ ಆ ವಿದ್ಯೆಯ ಒಂದು ವಿದ್ಯಾಭ್ಯಾಸದ ಗುರಿ ಏನು ಅಂತಂದ್ರೆ ಜೀವನದಲ್ಲಿ ಗಳಿಕೆ ಹೆಚ್ಚಾಗಬೇಕು ಮತ್ತು ಜೀವನದೊಳಗ ಅಧಿಕ ಆರಾಮದಾಯಕ ವಸ್ತುಗಳನ್ನ ಸಂಗ್ರಹಣೆ ಮಾಡ್ಬೇಕನ್ನೋದು ಇರ್ತದೆ. ಅದು ಪ್ಲಾಟ್ ಇರ್ಬೋದು, ಗಾಡಿ ಇರ್ಬೋದು, ಮನೆಯ ಸಾಮಾನ್ ಸಲಕರಣೆ ಇರ್ಬೋದು. ಆದ್ರೆ ಏನಂತಂದ್ರ ಜೀವನ ಕೌಶಲ್ಯಗಳನ್ನ ಬೆಳೆಸ್ಕೊಳಕ್ ಸಾಧ್ಯ ಇಲ್ಲ. ಜೀವನ ಕೌಶಲ್ಯಗಳು ಲೌಕಿಕದ ದೃಷ್ಟಿಯೊಳಗೆ ಏನದಾವತ್ತಂದ್ರ ಮತ್ತೆ ಹೇಗಾದ್ರೂ ಮಾಡಿ ದುಡ್ಡು ಗಳಿಸೋದು. ಅದು ಬ್ಯೂಟಿ ಪಾರ್ಲರ್ ಇರ್ಬೋದು, ಅಥವಾ ಯಾವ್ದಾದ್ರು ಕಲಾ ಇರ್ಬೋದು, ಆರ್ಟಿಸ್ಟ್ ಇರ್ಬೋದು, ಗಾಯನ ಇರ್ಬೋದು. ಅಲ್ಲಿ ಓದುವ ವಿದ್ಯೆಯ ಒಂದು ಮೂಲ ಉದ್ದೇಶ ಏನಂತಂದ್ರೆ ಧನ ಗಳಿಸೋದು, ಆರಾಮದಾಯಕ ಸಾಮಾನುಗಳನ್ನ ಗಳಿಸೋದು. ಆದ್ರೆ ಬಾಬಾ ಈ ಈಶ್ವರೀಯ ಜೀವನ, ಈ ವಿದ್ಯಾರ್ಥಿ ಜೀವನವನ್ನ ಎಂದೂ ಮರಿಬೇಡ್ರಿ, ಸದಾ ನೆನಪಿರ್ಲಿ ಮತ್ತು ವಿದ್ಯೆ ನೆನಪಿರ್ಲಿ ಅಂತ ಯಾಕೆ ಹೇಳ್ತಾರಂದ್ರೆ ಬಾಬಾ ಇಲ್ಲಿ ಜೀವನ ಕೌಶಲ್ಯಗಳನ್ನ ಕಲಿಸ್ತಾರೆ, ಲೈಫ್ ಸ್ಕಿಲ್ಸ್. ಇದರಿಂದ ಏನಾಗ್ತದ, ನಾವು ನಮ್ಮ ಜನ್ಮಾಂತರದ ಏನು ಬಿಲೀಫ್ ಸಿಸ್ಟಮ್ ಅದಾವ, ಆ ಬಿಲೀಫ್ ಸಿಸ್ಟಮ್ ಏನು ನಂಬಿಕೆಗಳು, ವಿಶ್ವಾಸಗಳು, ಹಳೆಯ ನೀತಿ ಪದ್ಧತಿಗಳು, ಅವುಗಳ ಕಾರಣದಿಂದಲೇ ನಾವು ಬಹಳ ದುಃಖಿ, ಅಶಾಂತ ರೋಗಿ ಆಗಿರೋದು. ಅಂದ್ರೆ ಮನೆಯವ್ರನ್ನ ಹಚ್ಕೋಬೇಕು, ಮಕ್ಕಳನ್ನ ಹಚ್ಕೋಬೇಕು ಅಂತ ನಮ್ಗೆ ಹೀಗೆ ದ್ವಾಪರ ಯುಗದಿಂದ ನಿರ್ಮಾಣ ಆಗಿರುವಂತಹ ಮಾಯೆಯ ಜಗತ್ತಿನ ಏನು ವಿಶ್ವಾಸಗಳು, ಅಂಧವಿಶ್ವಾಸಗಳು ನಮ್ಮ ಸುಖದಿಂದ ದೂರ ಮಾಡಿಬಿಟ್ಟವು. ಅಂದ್ರೆ ಎಲ್ಲಾರಿಗೂ ಹಚ್ಕೋಬೇಕು, ಕಾಯ್ಬೇಕು, ಸ್ವಾರ್ಥಿ ಆಗ್ಬೇಕು, ಏನೆಲ್ಲ ನಿಯಮಗಳದಾವ, ಪದ್ಧತಿಗಳದಾವ, ರಾವಣನ ಜಗತ್ತಿನ ನಿಯಮ ಪದ್ಧತಿಗಳು ನಮಗೆ ನಮ್ಮ ಸುಖದಿಂದ, ನಮ್ಮ ಶಾಂತಿಯಿಂದ, ನಮ್ಮ ಆಂತರಿಕ ಸತ್ಯದಿಂದ ದೂರ ಮಾಡ್ತಾನೆ ಬಂದವು. ಆದ್ರೆ ಬಾಬಾ ಈ ಸಮಯದಲ್ಲಿ ಇಂತಹ ವಿದ್ಯೆಯನ್ನ ಓದಿಸ್ಲಿಕ್ಕೆ ಬಂದಿದ್ದಾರೆ. ಆ ವಿದ್ಯೆಯನ್ನ ಓದೋದ್ರಿಂದ ನಮ್ಮ ಹಳೆಯ ಎಲ್ಲಾ ಬಿಲೀಫ್ ಸಿಸ್ಟಮ್ಗಳು ಬದಲಾಗಿ ಜೀವನದಲ್ಲಿ ಇರ್ತಾ ನಿಜವಾದ ಜೀವನ್ ಮುಕ್ತಿಯ ಸ್ಥಿತಿಯ ಅನುಭವ ಮಾಡೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ನೆನಪಿರ್ಲಿ, ಏನೇ ಕೆಲಸ ಕಾರ್ಯ ಮಾಡ್ರಿ, ಆದ್ರೆ ನಾನು ಈಶ್ವರೀಯ ವಿದ್ಯಾರ್ಥಿ ಇದ್ದೀನಿ ಅನ್ನುವಂಥದ್ದನ್ನ ಮರಿಬೇಡ್ರಿ ಅಂತ. ಯಾಕೆಂದ್ರೆ ನಾವ್ ಏನ್ ತಿಳ್ಕೊತೀವಿ ಲೌಕಿಕ ಜೀವನದಲ್ಲಿ, ಮೈಂಡ್ ಏನ್ ತಿಳ್ಕೊತದಂದ್ರ ಸಂಸಾರದ, ಕೆಲಸದ, ಮಕ್ಕಳದ, ಬೀಗರು ಬಂದಾರ, ಜಾತ್ರದ, ಊರೊಳಗೆ ಇಷ್ಟೆಲ್ಲ ಜನ ನಡೆದದ, ಮದಿವ್ಯದ, ಮುರಳಿ ಕೇಳಕ್ ಹೋಗಕ್ ಹೆಂಗ ಆಗ್ತದ ಅಂತ ಅನ್ಕೋತೀವಿ. ಅದೇ ಮಕ್ಕಳ ವಿದ್ಯಾಭ್ಯಾಸ ಇತ್ತು ಅಂದ್ರ ಜಾತ್ರೆ ಇರ್ಲಿ, ಅಭ್ಯಾಸ ಇರ್ಲಿ, ಯಾವುದೇ ತರದ ಮನೆಯೊಳಗೆ ಬೀಗರು ಬರ್ಲಿ, ಪ್ರೋಗ್ರಾಮ್ ಇರ್ಲಿ, ಮಕ್ಕಳು ಮಾತ್ರ ಸ್ಕೂಲಿಗೆ ಹೋಗ್ಬೇಕಂತೀವಿ. ಯಾಕಂದ್ರೆ ಮಕ್ಕಳ ಭವಿಷ್ಯ ನಿರ್ಮಾಣ ಆಗ್ಬೇಕು. ಮಕ್ಕಳ ಭವಿಷ್ಯ ಅಂತಂದ್ರೆ ಅವನ್ ಮುಂದೆ ಶಾಂತ ಆಗ್ಬೇಕು, ಸುಖಿ ಆಗ್ಬೇಕು ಅನ್ನೋ ಉದ್ದೇಶ ಅಲ್ಲ, ಗಳಿಸ್ಬೇಕು, ನೌಕರಿ ಪಡಿಬೇಕು, ಅದೇ ಜೀವನದ ಗುರಿ ಅಂತ ತಿಳ್ಕೊಂಡು ಅವರಿಗೆ ಕಳಿಸ್ಕೊಡ್ತೀವಿ. ಆದ್ರೆ ನಮ್ಮ ವಿಷಯದೊಳಗ ನಮ್ಮ ಜೀವನದ ಕೌಶಲ್ಯಗಳೇನೆ ಕಲಿಬೇಕಾಗಿದೆ. ಕಲಿಯುಗದಲ್ಲಿದ್ರೂ ಕೂಡ ದುಃಖದಿಂದ ಹೊರಬರುವ, ಶಾಂತಿ ಅನುಭೂತಿ ಮಾಡುವ ಜೀವನ್ಮುಕ್ತಿಯ ಕಲೆ ಏನ್ ಬಾಬಾ ಕಲಿಸ್ಕೊಡ್ತಿದ್ದಾರೆ. ಈ ವಿದ್ಯೆ ಕಲಿಯೋದಕ್ಕೆ ಏನ್ ಅನ್ಕೋತೀವಿ,
ಆರಾಮಿಲ್ಲ, ದೂರ ಆಗ್ತದ, ಸಮಯ ಸಾಲುದಿಲ್ಲ, ಕೆಲಸದ ಡ್ಯೂಟಿ ಅದ, ಮಕ್ಕಳದಾರ, ಪ್ರೋಗ್ರಾಮ್ ಅದಾವ, ಊರಿಗೆ ಹೋಗ್ಬೇಕು ಅನ್ಕೋತೀವಿ. ಆದ್ರೆ ಬಾಬಾ ಹೇಳ್ತಾರೆ, ನಾವು ಈಶ್ವರಿಯ ವಿದ್ಯಾರ್ಥಿಗಳಿದೀವತ್ತಂದ್ಮೇಲೆ ನಮ್ದು ಈಶ್ವರಿಯ ಸ್ಟೂಡೆಂಟ್ ಲೈಫ್ ಇದೆ ಅನ್ನೋದನ್ನ ಯಾವತ್ತಿಗೂ ಮರಿಬೇಡ್ರಿ ಅಂತಾರೆ ಬಾಬಾ. ಸ್ಟಡಿ ಯಾದ್ ರಖೋ, ನಮ್ದು ಓದುವುದದ, ಓದ್ಲೇಬೇಕು. ಓದಿದಾಗ್ಲೇನೆ ನಾನು ಆತ್ಮ ಶಾಂತಿಯ ಸುಖದ ಅನುಭವ ಮಾಡಕ್ ಸಾಧ್ಯ ಇದೆ. ಆ ಮಾರ್ಗವನ್ನ ಬಾಬಾ ಈ ವಿದ್ಯೆಯಲ್ಲಿ ಕಲಿಸ್ತಾರ. ಅದಕ್ಕ ವಿದ್ಯೆ ಸದಾ ನೆನಪಿರ್ಲಿ. ಸ್ವಯಂ ಭಗವಾನ್ ಹಮ್ಕೋ ಪಢಾತೆ ಹೇ ಇಸ್ ನಶೆ ಮೇ ರಹೋ. ಬಾಬಾ ಅಂತಾರ, ಸ್ವಯಂ ಭಗವಂತ ಓದಿಸ್ತಾರೆ ಎನ್ನುವಂಥ ನಶೆ ಇರ್ಲಿ. ಯಾರಿಗೋ ಎಷ್ಟು ಅಭಿಮಾನ ಇರ್ತದ, ನಮ್ಮ ಮಕ್ಕಳು ಇಂಥ ಶಾಲೆಯೊಳಗೆ ಓದ್ತಾರ ಅಂತ ತಿಳ್ಕೊಂಡು. ಕೆಲವರು ಹೀಗೆ ಕೀಳರಿಮೆ ಇರ್ತದ, ನಮ್ಮ ಮಕ್ಕಳಿಗೂ ಚಲೋ ಶಾಲೆಗೆ ಹಾಕ್ಬೇಕಲ್ಲ, ಏನ್ ಮಾಡ್ಬೇಕು? ಯಾಕೆ ಚಲೋ ಶಾಲೆ ಅಂದ್ರ ಅಲ್ಲಿ ಬಹಳ ಎಲ್ಲಾ ರೀತಿಯಾದಂತ ಕೌಶಲ್ಯಗಳನ್ನ ಕಲಿಸ್ಕೊಡ್ತಾರ, ಅಂತಲ್ಲಿ ಹಾಕ್ಬೇಕು ಅಂತ ಅನ್ಕೋತೀವಿ. ಆದ್ರೆ ಈ ವಿದ್ಯಾಲಯದಲ್ಲಿ ಸ್ವಯಂ ಪರಮಾತ್ಮ ಭಗವಂತ ಜೀವನ ಕೌಶಲ್ಯಗಳನ್ನ ಕಲಿಸ್ತಾರತ್ತಂದ್ರ ನಾವು ಎಷ್ಟು ಎಲ್ಲವನ್ನ ಬಿಟ್ಟು ಓಡೋಡಿ ಬರಬೇಕು. ಅದಕ್ಕೆ ನೆನಪಿರ್ಲಿ ಮಕ್ಕಳೇ, ನಶಾ ಇರ್ಲಿ, ನಮಗೆ ಸ್ವಯಂ ಈಶ್ವರ ಪರಮಾತ್ಮನೇ ಓದಿಸ್ತಾರೆ, ನಾನು ಸ್ಟೂಡೆಂಟ್ ಇದ್ದೀನಿ ಅನ್ನುವಂಥದ್ದನ್ನ ಸದಾ ನೆನಪಿರ್ಲಿ, ಸದಾ ನಶೆ ಇರ್ಲಿ ಅಂತಾರೆ ಬಾಬಾ. ಇಂದಿನ ಮುರಳಿಯ ಪ್ರಶ್ನೆ, ಜಿನ್ ಬಚ್ಚೋं को ज्ञान अमृत हजम करना आता है उनकी निशानी क्या होगी? ಯಾವ ಮಕ್ಕಳಿಗೆ ಜ್ಞಾನ ಅಮೃತವನ್ನ ಅರಗಿಸಿಕೊಳ್ಳುವುದು, ಜೀರ್ಣ ಮಾಡಿಕೊಳ್ಳಲು ಬರುತ್ತದೆಯೋ ಅವರ ನಿಶಾನಿ ಏನಾಗಿರುವುದು? ಪರಮಾತ್ಮ ಓದಿಸುವಂತಹ ವಿದ್ಯೆ ಏನಿದೆ, ಇದು ಪರಮ ವಿದ್ಯೆ ಇದೆ, ಪರಮ ಶ್ರೇಷ್ಠ ಇದೆ. ಇದು ಯಾರಿಗೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿವರೆಗೆ ಪರಮಾತ್ಮ ದಿವ್ಯ ಬುದ್ಧಿಯನ್ನ ನೀಡೋದಿಲ್ವೋ ಅಲ್ಲಿವರೆಗೆ ಈ ವಿದ್ಯೆ ಏನು ಅನ್ನೋದೇ ಅರ್ಥ ಆಗೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇದು ಎಲ್ಲರಿಗೂ ಜೀರ್ಣ ಆಗೋದಿಲ್ಲ ಈ ವಿದ್ಯೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾರ ಬುದ್ಧಿ ಶುದ್ಧ ಹುಲಿಯ ಹಾಲು ಹಾಕ್ಲಿಕ್ಕೆ ಹೆಂಗ್ ಪಾತ್ರೆ, ಬಂಗಾರದ ಚಿನ್ನದ ಪಾತ್ರೆ ಇರ್ಬೇಕಂತಾರ, ಹಂಗೆ ಈ ಬುದ್ಧಿ ಎಷ್ಟು ಸ್ವಚ್ಛ ಆಗ್ತದೋ ಅವಾಗ ಈ ಜ್ಞಾನ ಜೀರ್ಣ ಆಗಕ್ ಸಾಧ್ಯ. ಜೀರ್ಣ ಆಗೋದು ಅಂದ್ರೆ ಅರ್ಥ ಆಗ್ಲಿಕ್ಕೆ ಸಾಧ್ಯ. ಅರ್ಥನೇ ಆಗಿಲ್ಲ ಅಂತಂದ್ರೆ ಮುಂದ ಧಾರಣೆ ಮಾಡ್ಕೊಳ್ಳೋದು ಕೂಡ ಬಹಳ ಕಠಿಣ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಎಂಥವರಿಗೆ, ಎಂಥ ಮಕ್ಕಳಿಗೆ ಈ ಜ್ಞಾನ ಜೀರ್ಣ ಆಗ್ತದ ಅಥವಾ ತಿಳಿತದ ಅಂದಮೇಲೆ ಅವ್ರ ನಿಶಾನೆ ಏನು ಅಂತ ಕೇಳ್ತಾರೆ ಬಾಬಾ. ಉತ್ತರ, ಉನ್ಹೇ ಸದಾ रूहानी नशा चढ़ा रहेगा और उस नशे के आधार पर सबका कल्याण करते रहेंगे. ಅವರಿಗೆ ಈ ನಶೆ ಇರ್ತದೆ, ಸದಾ ನಶೆ ಏರಿರ್ತದೆ. ಅದೇ ನಶೆಯ ಆಧಾರದಿಂದ ಅವರೆಲ್ಲರ ಕಲ್ಯಾಣವನ್ನ ಮಾಡ್ತಾ ಇರ್ತಾರೆ. कल्याण करने के सिवाय दूसरी कोई बात करना भी उन्हें अच्छा नहीं लगेगा. अंडरलाइन. ರಾಮನ ಮಕ್ಕಳಿಗೆ, ಭಗವಂತನ ಮಕ್ಕಳಿಗೆ ಭಗವಂತನ ಸತ್ಯ, ಆತ್ಮದ ಸತ್ಯವನ್ನ ಅರ್ಥ ಮಾಡ್ಕೊಂಡಿರುವಂಥ ಈ ಡ್ರಾಮಾ ಏನನ್ನುವ ಸತ್ಯವನ್ನ ತಿಳಿದ ಮೇಲೆ ಈ ಜ್ಞಾನ ನಿಜವಾಗಿಯೂ ಅರ್ಥ ಮಾಡ್ಕೊಂಡಿರುವಂತಹ ಮಕ್ಕಳು ಬಾಬಾ ಹೇಳುವಂತಹ ಮಾತುಗಳನ್ನ ಬಿಟ್ರೆ, ಆತ್ಮ ಕಲ್ಯಾಣದ ಮಾತುಗಳನ್ನ ಬಿಟ್ರೆ ಅವರಿಗೆ ಯಾವ ಮಾತು ಹಿಡಿಸೋದಿಲ್ಲ. ಕಾಂಟೋं को फूल बनाने की ही सेवा में बिजी रहेंगे. ಅವರು ಮುಳ್ಳನ್ನ ಹೂಗಳನ್ನಾಗಿ ಮಾಡುವಂತ ಸೇವೆಯೊಳಗನೆ ಬಹಳ ವ್ಯಸ್ತವಾಗಿರ್ತಾರೆ. ಯಾರು ನಿಜವಾಗಿಯೂ ಈ ಜ್ಞಾನವನ್ನ ತಿಳ್ಕೊಂಡಿದ್ದಾರೋ, ಜ್ಞಾನದ ಬೆಳಕನ್ನ ಅರ್ಥ ಮಾಡ್ಕೊಂಡಿದ್ದಾರೋ, ನಾನು ಆತ್ಮ ಸತ್ಯ, ಅನಾದಿ ಅವಿನಾಶಿಯಾಗಿದ್ದೀನಿ, ಅವಿನಾಶಿ ಆತ್ಮನ ಈ ನನ್ನ ಮನಸ್ಸು ಮಾಯೆಗೆ ವಶಭೂತಾಗಿ ಈ ದೇಹವನ್ನೇ ನಾನು ಅಂತ ತಿಳ್ಕೊಂಡಿದೆ, ಈ ದೇಹದ ಪ್ರಪಂಚವು ನಂದು ಅಂತ ತಿಳ್ಕೊಂಡಿದೆ, ಈ ದೇಹದ ಪದಾರ್ಥಗಳು ನನಗಾಗಿ ನನ್ನದು ಅಂತ ಏನು ಅಜ್ಞಾನದ ಭ್ರಮೆಯಲ್ಲಿ ಸಿಲುಕಿಕೊಂಡಿದೆ ಅನ್ನುವಂಥ ಜ್ಞಾನ ಬಾಬಾ ಏನು ಕೊಟ್ಟಿದ್ದಾರೋ ಅಂತ ಸತ್ಯ ಅರಿತ ಮೇಲೆ ಈ ಜಗತ್ತಿನ ಝೂಟಿ ಜಗತ್ತಿನ ಇನ್ನೇನು ಸುಟ್ಟು ಭಸ್ಮ ಆಗಿ ಹೋಗುವ ಈ ಜಗತ್ತಿನ ಯಾವ ಮಾತು ಅವ್ರಿಗೆ ಪಸಂದಾಗೋದಿಲ್ಲ. ಪಸಂದಾಗ್ತದ, ಏನಾದ್ರೂ ವಿಷಯಗಳನ್ನ ಮಾತಾಡ್ತಾರ, ಆ ಮಾತನ್ನ ಕೇಳುವಂತ ಇಂಟ್ರೆಸ್ಟ್ ಇದೆ ಅಂದ್ರೆ ಅವಶ್ಯ ಏನ್ ಸಿದ್ಧ ಆಗ್ತದಂದ್ರ ಇನ್ನೂ ಬಾಬಾ ಹೇಳುವಂತ ನಾಲೆಜ್ ಇವರಿಗೆ ಹಜಮ ಆಗಿಲ್ಲ, ಇವ್ರು ಜೀರ್ಣಿಸಿಕೊಂಡಿಲ್ಲ,
ತಿಳಿದೇ ಇಲ್ಲ ಅಂತಾನೆ ಅರ್ಥ. ಅಂದಾಗ್ಲೇನೆ ತಿರುಗಾಡುವ, ಅನೇಕ ವಿಷಯಗಳನ್ನ ಅರಿತುಕೊಳ್ಳುವ, ಅದೇ ಮಾತನಾಡುವ, ಅದರೊಳಗೆ ಮುಳುಗುವಂತಹ, ತನ್ನೆಲ್ಲಾ ವಿಷಯವನ್ನ ಇನ್ನೊಬ್ಬರ ಮುಂದೆ ಹೇಳುವಂತಹ ಹವ್ಯಾಸ ಯಾಕಿರ್ತದತ್ತಂದ್ರೆ ಈ ಸತ್ಯ ಜ್ಞಾನವನ್ನ ಅವರು ಅರಿತೇ ಇಲ್ಲ ಅಂತ ಅರ್ಥ ಆಗಿದೆ. ಇಂದಿನ ಮುರಳಿಯ ಮುಖ್ಯ ಸಾರ, किसी को भी एक राम की बातों के सिवाय दूसरी कोई भी बातें नहीं सुनानी है. ಯಾರಿಗೂ ಸಹ ಒಬ್ಬ ರಾಮ, ಒಬ್ಬ ಪರಮಾತ್ಮ ತಂದೆಯ ಮಾತುಗಳನ್ನ ಬಿಟ್ರೆ ಬೇರೆ ಯಾವ ಮಾತು ಹೇಳ್ಬೇಡ್ರಿ ಅಂತಾರೆ ಬಾಬಾ. ಸ್ಟೋರಿ, ಕಹಾನಿ, ಅಂದ್ರೆ ನನ್ನ ಜೀವನದ ಕತೆ ಇದೆಯಲ್ಲ, ಇದು ಫಿಕ್ಸ್ ಸ್ಟೋರಿ ಇದೆ. ಈ ತರ ಹಜಾರೋ ಲಾಖೋ ಕತೆಗಳು ಪ್ರತಿ ಜನ್ಮದಲ್ಲಿ ಸಮಾಪ್ತ ಆಗಿ ಸತ್ತು ಹೋಗ್ತಾವ. ಸ್ಟೋರಿ ತಯಾರಾಗ್ತದ, ಸತ್ತು ಹೋಗ್ತದ, ಸ್ಟೋರಿ ತಯಾರಾಗ್ತದ, ಸತ್ತು ಹೋಗ್ತದ. ಅಂದ್ರೇನು? ಈಗ ನನ್ನ ರೋಲ್ ಇದೆ, ನನಗೆ ಎಷ್ಟೊಂದು ಸಂಬಂಧಿಗಳದಾರ, ನನ್ನ ಜೀವನದಲ್ಲಿ ಏನೇನು ಘಟನೆಗಳು ಘಟಿಸಿದವು, ಇದಕ್ಕೆ ನಾನು ಎಷ್ಟು ಮಹತ್ವ ಕೊಡ್ತೀನಿ ಅಂದ್ರೆ, ನನ್ನ ಜೀವನದಲ್ಲಿ ಇವ್ರು ಈ ತರ ಮಾಡಿದಿರಿ, ನಾನು ಪ್ರಮೋಷನ್ ಆಗ್ತಿದ್ದೆ ಇವ್ರು ಅಡ್ಡ ಬಂದ್ರು, ನನ್ನ ನೌಕರಿ ಸಿಗ್ತಿತ್ತು ಇವರಿಂದ ಹಾನಿ ಆಯ್ತು, ಅಥವಾ ನಾನು ಎಷ್ಟು ದೊಡ್ಡ ಪ್ರಸಿದ್ಧಿ ಆಗ್ತಾ ಇದ್ದೆ ಹೀಗಾಯ್ತು, ನಾನು ಫಸ್ಟ್ ರ್ಯಾಂಕ್ ಒಳಗೆ ಬರ್ತಿದ್ದೆ ಇವ್ರು ಬಂದು ನಂಗೆ ತೊಂದರೆ ಮಾಡಿದ್ರು, ನನ್ನ ಜೀವನದಲ್ಲಿ ಎಷ್ಟು ಮುಂದೆ ಬರ್ತಿದ್ದೆ ಇವ್ರು ಹಾನಿ ಮಾಡಿದ್ರು, ಅಥವಾ ನನ್ನ ಜೀವನದಲ್ಲಿ ಇವ್ರ ಮೇಲೆತ್ತಿದ್ರು, ಇವ್ರು ಹೆಲ್ಪ್ ಮಾಡಿದ್ದು, ನಮ್ಮಪ್ಪ ಅಂದ್ರೆ ಹಿಂಗ, ಅವ್ವ ಅಂದ್ರೆ ಹಿಂಗ. ಇವೆಲ್ಲ ಮಾಯಾ ಜಗತ್ತಿನ, ಮಾಯಾ ನಾಟಕದ ಸ್ಟೋರಿಗಳಿವು, ಅನಂತ ಸ್ಟೋರಿಗಳದಾವ್. ಅದಕ್ಕಾಗಿ ಬಾಬಾ ಹೇಳ್ತಾರ, ಈ ಸ್ಟೋರಿ ಒಳಗೆ ಸಿಕ್ಕಾಕೋಬೇಡ್ರಿ. ಬಾಬಾ ನಮ್ಮನ್ನು ಸ್ಟೋರಿಯಿಂದ ಹೊರಗೆ ತೆಗಿಲಿಕ್ಕೆ ಬಂದಿದ್ದಾರೆ. ಈ ಮಾಯಾ ಜಗತ್ತಿನ ನಮ್ಮ ಕಥೆಯೊಳಗ, ನಮ್ಮ ಜೀವನದ ಕಥೆಯೊಳಗ ದುಃಖ ಬಿಟ್ರೆ, ಕಷ್ಟಗಳು ಬಿಟ್ರೆ ಮತ್ತೊಂದು ಏನೂ ಇಲ್ಲ. ಕಲಿಯುವಂಥದ್ದು, ಆತ್ಮಸ್ಥಿತಿಗೆ ಏರುವಂಥದ್ದು ಏನೂ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಮ ಜೀವನ ಸ್ಟೋರಿ, ನಿಮ್ಮ ಕತಿ ಅಥವಾ ಪುರಾಣ, ಅನೇಕ ಮಾತುಗಳನ್ನ ಹೇಳಬೇಡ್ರಿ ಒಬ್ರಿಗೊಬ್ರು. ಯಾಕಂದ್ರೆ ಸತ್ಯ ರಾಮನನ್ನ ಅರಿತಂಥವ್ರು ಎಂದೂ ಕೂಡ ಅಂತ ಮಾತು ಕೇಳಿಸ್ಕೊಳ್ಳೋದಿಲ್ಲ, ಅಂತ ಮಾತುಗಳನ್ನ ಇನ್ನೊಬ್ಬರಿಗೆ ಹೇಳೋದಿಲ್ಲ. एक की बात दूसरे को सुनाना पर चिंतन करना यह दूतीपना है, इसे छोड़ देना है. ಬಾಬಾ ಹೇಳ್ತಾರ, ಒಬ್ಬ ಭಗವಂತ, ಒಬ್ಬ ಪರಮಾತ್ಮನೇ ಸತ್ತಿರೋದ್ರಿಂದ, ಒಬ್ಬ ಪರಮಾತ್ಮನ ಸತ್ಯ ಮಹಾವಾಕ್ಯಗಳೇ ಜೀವನ್ಮುಕ್ತಿ ಕೊಡಿಸೋದ್ರಿಂದ ಬಾಬನ್ ಮಾತುಗಳ ಹೊರತಾಗಿ ಬೇರೆ ಯಾವ ಮಾತುಗಳನ್ನ ಕೇಳಬೇಡ್ರಿ, ಬೇರೆಯವರಿಗೆ ಹೇಳಬೇಡ್ರಿ. पर चिंतन करना यह दूतीपना है, इसे छोड़ देना है. ಪರರ ಚಿಂತನೆ ಮಾಡೋದೇನಿದೆ ಇದು ಬಹಳ ಕೆಟ್ಟ ಚಟ ಆಗಿದೆ, ಇದನ್ನ ಬಿಟ್ಟು ಬಿಡ್ರಿ. ಇನ್ನೊಬ್ಬರ ಚಿಂತನೆ ಮಾಡೋದು, ಇನ್ನೊಬ್ಬರ ಬಗ್ಗೆ ಆಡ್ಕೊಳ್ಳೋದು, ಇನ್ನೊಬ್ಬರ ವಿಷಯಗಳನ್ನ ಅದ್ಲಿ ಬದ್ಲಿ ಮಾಡೋದಿದೆಯಲ್ಲ, ಇದು ಧೂತಿಪನ, ಇದು ರಾಕ್ಷಸ ಪದ್ಧತಿ ಆಗಿದೆ. ಅದಕ್ಕಿಂತ ಕೆಲಸ ಎಂದೂ ಮಾಡಬೇಡ್ರಿ, ಬಿಟ್ಬಿಡ್ರಿ. ಸೆಕೆಂಡ್ ಪಾಯಿಂಟ್, ಏಕ್ ಬಾಬಾ ಕಿ ಸಾಥ್ ಪ್ರೀತಿ ರಖನಿ ಹೇ. ಒಬ್ಬ ಭಗವಂತನ ಜೊತೆಗೆ ಹೃದಯದ ಸತ್ಯ ಪ್ರೀತಿಯನ್ನ ಇಡ್ರಿ. ಅಂದ್ರೆ ಹೇಗಿಡ್ಬೇಕು? ಹೇಗೆ ಈಗ ತಿಳ್ಕೊಡ್ರಿ, ರಶ್ಮಿಕಾ ಮಂಡನ್ ಒಬ್ಬಳು ನಟಿ ಅದ. ಆಕಿ ಒಬ್ಬರ ಜೊತೆಗೆ ಫಿಲ್ಮ್ನೊಳಗ ಒಬ್ಬ ಡೈರೆಕ್ಟರ್ಗೆ ಸೈನ್ ಮಾಡ್ತಾಳ, ಈ ಫಿಲ್ಮ್ ಒಳಗ ನೀನು ಈ ರೀತಿ ಪತ್ನಿ ಆಗ್ಬೇಕು ಅಥವಾ ಪ್ರೇಯಸಿ ಆಗ್ಬೇಕು ಅಂತ. ಸರಿ, ಆ ಪ್ರೇಯಸಿ ಆದ್ಮೇಲೆ ಆಕಿ ಪ್ರೀತಿ ಮಾಡ್ಬೇಕು, ಹುಡುಗನಿಗೆ ಪ್ರೀತಿ ಮಾಡುವಂಥದ್ದು ಆಕ್ಟಿಂಗ್ ಇರ್ತದೆ. ಪ್ರೀತಿ ಮಾಡ್ತಾಳ. ಹೆಂಗ್ ಪ್ರೀತಿ ಮಾಡ್ತಾಳ? ಹುಡುಗನಿಗೆ ನಾಟಕೀಯವಾಗಿ ಪ್ರೀತಿ ಮಾಡ್ತಾಳ. ಆಕಿ ಗೊತ್ತಿದೆ ಆ ಹುಡುಗನ ಜೊತೆಗೆ ಯಾವ ಕನೆಕ್ಷನ್ ಇಲ್ಲ, ಯಾವ ಭಾವನೆಗಳು ಬೆಸೆದಿಲ್ಲ ಆಕಿಗೆ. ಆಕಿ ಗೊತ್ತಿದೆ ನಾನು ಆಕ್ಟಿಂಗ್ ಮಾಡ್ತಾ ಇದ್ದೀನಿ, ನನ್ನ ಜೀವನ ಸ್ಟೋರಿ ಬೇರೆನೇ ಇದೆ, ನನ್ಗೆ ಲೈಕ್ ಇರೋರು ಬೇರೆನೇ ಅದಾರಂತ. ಹಾಗೇನೆ ಫಿಲ್ಮ್ ಶೂಟಿಂಗ್ ಮುಗೀತು ಅಂತಂದ್ರ ಆ ಪ್ರೇಮ್ ಇರೋದೇ ಇಲ್ಲ, ಅವ್ರು ಮತ್ತ ನ್ಯಾಚುರಲ್ ಆಗಿ ಬಿಡ್ತಾರೆ. ಅದೇ ರೀತಿ ಬಾಬಾ ಹೇಳ್ತಾರೆ, ಈ ವಿಶ್ವ ನಾಟಕದಾಗ ನಮ್ಮ ಅಪ್ಪ ಅಮ್ಮ, ಅಜ್ಜ ಅಜ್ಜಿ, ಕಾಕ ಮಾಮಿ, ಚಾಚಾ, ನಮ್ಮ ತಮ್ಮ ತಂಗಿ ಅನ್ಕೊಂಡಿದ್ದೀವಿ. ಇದು ಕೇವಲ ನಾಟಕ ಮಾತ್ರ. ನಾಟಕದಲ್ಲಿ ನಾಟಕೀಯವಾಗಿನೇ ಪ್ರೀತಿ ಮಾಡ್ಬೇಕಾಗ್ತದ. ಬಾಕಿ ಸತ್ಯ ಪ್ರೀತಿ, ಸತ್ಯ ಆತ್ಮನ ಪ್ರೀತಿ ಇದೆಯಲ್ಲ, ಅಂದ್ರೆ ನಾ ಆತ್ಮ ಅವಿನಾಶಿ, ಪರಮಾತ್ಮ ತಂದೆ ಅವಿನಾಶಿ, ಬಾಕಿ ಎಲ್ಲವೂ ನಮ್ಮ ಎದುರುಗಡೆ ಸಮಾಪ್ತ ಆಗಿ ಹೋಗ್ತದ.
ಇಂತಹ ಸತ್ಯ ಪ್ರೀತಿ ಒಬ್ಬ ಶಿವ ತಂದೆ ಮಾತ್ರ ಇರಬೇಕು, ಅವ್ರ ಜೊತೆಗೆ ಇರಬೇಕು. ಪುರಾನಿ ದೇಹ ಕಾ ಅಭಿಮಾನ್ ಚೋಡೆ ಬಾಬಾ ಕಿ ಯಾದ್ ಸೆ ಸ್ವಯಂ ಕೋ ಪಾವನ್ ಬನಾನಾ ಹೇ. ಹಳೆಯ ದೇಹದ ಅಭಿಮಾನವನ್ನ ಬಿಟ್ಟು ಒಬ್ಬ ತಂದೆಯಿಂದ ಸ್ವಯಂವನ್ನ ಪಾವನ ಮಾಡ್ಕೋಬೇಕಾಗಿದೆ. ಆತ್ಮ ಈ ಕಂಪ್ಲೀಟ್ ಆತ್ಮನ ಮೈಂಡ್ ಪತಿತಾಗಿರೋದ್ರಿಂದ ಈ ಕಾಲಚಕ್ರದ ಸಮಯ ಮುಗಿಲಿಕ್ಕೆ ಬಂದಿದೆ. ಇಲ್ಲಿ ಬಹಳ ಸಫರಿಂಗ್, ಬಹಳ ಅಶಾಂತಿ, ಕಷ್ಟ ಇರೋದ್ರಿಂದ ಇದರಿಂದ ಹೊರಗೆ ಬರಲಿಕ್ಕೆ ತಾವು ಆತ್ಮ ಪಾವನ ಆಗಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ಹಳೆಯ ದೇಹದ ಅಭಿಮಾನ ಬಿಟ್ಟು. ಹಳೆಯ ದೇಹದ ಅಭಿಮಾನ ಅಂದ್ರ ನಾ ಅಕ್ಕೋರಿದ್ದೀನಿ, ನಾ ಅಣ್ಣೋರಿದ್ದೀನಿ, ನಾ ಪತಿ ಇದ್ದೀನಿ, ಮದರ್ ಇದ್ದೀನಿ, ನಾ ಮಗಳಿದ್ದೀನಿ, ಅಥವಾ ನಾ ಡಾಕ್ಟರ್ ಇದ್ದೀನಿ, ಇಂಜಿನಿಯರ್ ಇದ್ದೀನಿ, ನಾ ಯಜಮಾಂತಿ ಇದ್ದೀನಿ, ನಾ ಬಿಸ್ನೆಸ್ ಮ್ಯಾನ್ ಇದ್ದೀನಿ. ಇವೆಲ್ಲ ಹಳೆಯ ದೇಹಭಾನ್ ಅಂತಾರೆ ಬಾಬಾ. ಇವು ಯಾವ ಕ್ಷಣ ಸಮಾಪ್ತ ಆಗ್ತದೋ ಗೊತ್ತಿಲ್ಲ. ಜಗತ್ ಸಮಾಪ್ತ ಆಗೋದಂತೂ ದೂರ. ಆದ್ರೆ ಯಾವಾಗ ಡ್ರಾಮಾ ಈ ದೇಹದ ಸಂಬಂಧಗಳನ್ನ ಅಥವಾ ಈ ಡ್ರಾಮಾ ನನಗೆ ಸಿಕ್ಕಂತ ಪದಾರ್ಥಗಳನ್ನ, ಪೊಸಿಷನ್ ಅನ್ನ, ನನ್ನ ಪದವಿಯನ್ನ ಯಾವಾಗ ಕಸಗೋತದೋ ಬದಲಾಯಿಸ್ತದೋ ಗೊತ್ತಿಲ್ಲ. ನಾವು ಸಿನಿಮಾದಾಗ ನೋಡ್ತೀವಿ, ಹೀಗೆ ಒಬ್ಬ ದೊಡ್ಡ ಶ್ರೀಮಂತ ಆಗಿರ್ತಾನ, ಅಚಾನಕ್ ಅವನಿಗೆ ಎಲ್ಲ ಬಂದ್ಬಿಡ್ತಾವ, ದೊಡ್ಡ ದೊಡ್ಡ ಮನೆಗಳು, ಕಾರ್, ಬಂಗ್ಲೋ. ಒಮ್ಮಲ್ದೊಮ್ಮಲಿಗೆ ಬಡವ ಹೋಗಿ ಶ್ರೀಮಂತ ಆಗ್ತಾನ. ಎಷ್ಟೋ ಫಿಲ್ಮ್ಗಳಲ್ಲಿ ನೋಡ್ತೀವಿ, ಬಹಳ ದೊಡ್ಡ ಶ್ರೀಮಂತ ಒಮ್ಮೆ ಬೀದಿಗೆ ಬಂದ್ಬಿಡ್ತಾನೆ. ಡೈರೆಕ್ಟರ್ ಯಾವಾಗ ಅವನಿಗೆ ಎಲ್ಲಾ ಸಾಮಾನು ಕೊಡ್ತಾನ, ಯಾವಾಗ ಎಲ್ಲಾ ಸಾಮಾನುಗಳನ್ನ ತೆಗೆದು ಸಾಧಾರಣ ಮಾಡ್ತಾನೆ. ಹಂಗೇ ವಿಶ್ವ ನಾಟಕ ನಮ್ಗೆ ಎಲ್ಲಾ ಪದಾರ್ಥಗಳು, ಸಾಮಾನ, ಸಂಬಂಧಗಳು ಕೊಟ್ಟಿದೆ. ಯಾವಾಗ ಕಸಗೋತದೋ ಗೊತ್ತಿಲ್ಲ. ಆದ್ರೆ ಬಾಬಾ ನಮಗೆ ಡೈರೆಕ್ಷನ್ ಕೊಡ್ತಾರೆ. ಮಕ್ಕಳೇ, ಮೊದಲೇ ಈ ದೇಹದ ಅಭಿಮಾನ, ನಾನಂದ್ರ ಅಪ್ಪಿದ್ದೀನಿ, ನಾನಂದ್ರ ಒಳ್ಳೆ ಅಪ್ಪಿದ್ದೀನಿ, ನನ್ನ ಮಗಳಿಗೆ ನಾ ಹಾಗೆ ಮಾಡಬೇಕು, ನಾ ಬಹಳ ಒಳ್ಳೆ ತಾಯಿ ಇದ್ದೀನಿ, ನನ್ನ ಮಗನಿಗೆ ನಾನು ಹೀಗೆ ಮಾಡಬೇಕು, ಅಥವಾ ನಾ ಒಳ್ಳೆ ಪತಿ, ನನ್ನ ಹೆಂಡತಿಯನ್ನ ನಾನು ಬಹಳ ಚಂದ ನೋಡ್ಕೋಬೇಕು. ಬಾಬಾ ಹೇಳ್ತಿರೋದೆಲ್ಲ ನಾಟಕ ಇದೆ. ಈ ನಾಟಕ ಎಂಡ್ ಆಗೋದಿದೆ. ಈ ಹಳೆಯ ದೇಹದ ಭಾನ ಏನಿದೆಯಲ್ಲ, ನಾ ಪತಿ, ಪತ್ನಿ, ಅಕ್ಕೋರ್, ಅಣ್ಣೋರ್, ಇವನ್ನೆಲ್ಲ ಬಿಟ್ಟು ಒಬ್ಬ ಪರಮಾತ್ಮನ ನೆನಪಿನಲ್ಲಿ ಇದ್ದು ತಮ್ಮನ್ನ ಪಾವನ ಮಾಡ್ಕೊಡ್ರಿ. ಪಾವನ ಮಾಡ್ಕೊಳ್ಳೋದಂದ್ರೆ ನಾ ಆತ್ಮ ಅನ್ನೋದನ್ನ ಬಿಟ್ಟು ಈ ನಾಟಕವನ್ನ, ಭಲೇ ನಾವು ಆತ್ಮ ಅಂತೀವಿ, ನಾ ಆತ್ಮ ಅಂತೀವಿ, ಮತ್ತೆ ಜೊತೆಯಲ್ಲಿ ನಾನು ದೇಹ ಇದ್ದೀನಿ, ನಾನು ವ್ಯಕ್ತಿ ಇದ್ದೀನಿ, ನಾನು ಅಕ್ಕೋರ್ ಇದ್ದೀನಿ, ಅಣ್ಣೋರ್ ಇದ್ದೀನಿ, ನಾ ಬಿಸ್ನೆಸ್ ಮ್ಯಾನ್ ಇದ್ದೀನಿ, ನಾನು ತಾಯಿ ಇದ್ದೀನಿ, ಇದ್ನು ಅಂತೀವಿ. ಅಂದ್ರೆ ಈ ಕಡೆಯೂ ಕಾಲಿಡ್ತೀವಿ, ಈ ಕಡೆಯೂ ಕಾಲಿಡ್ತೀವಿ. ಆದ್ರೆ ಬಾಬಾ ಏನ್ ಬಯಸ್ತಾರ, ಭಲೇ ನೀವು ರೋಲ್ ಪ್ಲೇ ಮಾಡಿರಿ, ನೀವು ದಂದಾದೋರಿ ಮಾಡ್ರಿ, ಆದ್ರೆ ಅದು ಯಾವುದೂ ಸತ್ಯ ಅಲ್ಲ ಅನ್ನುವ ಸ್ಮೃತಿ ಸದಾ ಇರಬೇಕು. ಇದಕ್ಕಂತರ ಪಾವನರಾಗೋದು. ಬುದ್ಧಿ ಒಳಗ ಮಾಯಾ ಜಗತ್ತು ಸತ್ಯ ಅಂತ ಅನುಭವ ಮಾಡುವುದೇ ಪತಿತಪನ. ಬುದ್ಧಿಯೊಳಗ ಮಾಯಾ ಜಗತ್ತು ಅಸತ್ಯ, ನಾನು ಶಾಣೆ ಇದ್ದೀನಿ, ನಾನು ಹುಷಾರಿದ್ದೀನಿ, ನಾನು ಪದವೀಧರ್ ಇದ್ದೀನಿ, ನಾ ಇನ್ಚಾರ್ಜ್ ಇದ್ದೀನಿ, ನಾ ಬಿಸ್ನೆಸ್ ಮ್ಯಾನ್ ಇದ್ದೀನಿ, ಇದೇ ಪತಿತಪನ. ಇದನ್ನೆಲ್ಲವನ್ನ ಬಿಟ್ಟು, ದೇಹಾಭಿಮಾನವನ್ನ ಬಿಟ್ಟು ಒಬ್ಬ ತಂದೆ ನೆನಪು ಮಾಡಿ ತಮ್ಮನ್ನ ಪಾವನ ಮಾಡ್ಕೊಳ್ಬೇಕಾಗಿದೆ. वरदान, समाने की शक्ति द्वारा रॉन्ग को भी राइट बनाने वाले ವಿಶ್ವ ಪರಿವರ್ತಕ ಭವ. ಅಳವಡಿಸಿಕೊಳ್ಳುವ ಶಕ್ತಿಯ ಮೂಲಕ ತಪ್ಪನ್ನ ಸರಿಯಾಗಿ ಮಾಡುವಂತಹ ವಿಶ್ವ ಪರಿವರ್ತಕ ಭವ. दूसरे की गलती को देखकर स्वयं गलती नहीं करो. ಬೇರೆಯವರು ತಪ್ಪು ಮಾಡ್ತಾರಂತ ನೀವು ತಪ್ಪು ಮಾಡಬೇಡ್ರಿ. अगर कोई गलती करता है तो हम राइट में रहे, उसके संग के प्रभाव में न आए. जो प्रभाव में आते हैं वह अलवेले हो जाते हैं. ಬಾಬಾ ಹೇಳ್ತಾರ, ಬೇರೆಯವರು ತಪ್ಪು ಮಾಡ್ತಾರಲ್ಲ, ಆದ್ರೆ ನೀವು ತಪ್ಪು ಮಾಡಬೇಡ್ರಿ. ಅವರು ರಾಂಗ್ ಅದಾರಲ್ಲ, ನೀವು ರೈಟ್ ಸೈಡ್ ಒಳಗಿರ್ರಿ. ಅವ್ರು ತಪ್ಪು ಮಾಡ್ತಾರಂತ ನೀವು ತಪ್ಪು ಮಾಡಬೇಡ್ರಿ ಅಂತಾರ ಬಾಬಾ. ಅವರು ಸಂಘದ ಪ್ರಭಾವದೊಳಗೆ ಬರಬೇಡ್ರಿ. ಯಾರು ಸಂಘದ ಪ್ರಭಾವದೊಳಗೆ ಬರ್ತಾರ ಅವರು ಬೇಜವಾಬ್ದಾರದಾರ. ಜವಾಬ್ದಾರಿ ಏನು? ನಿರಂತರ ಆತ್ಮಸ್ಥಿತಿಯಲ್ಲಿ ಸ್ಥಿತಾಗಿ ನಾನು ಯಾರು ಎನ್ನುವ ಅರಿವನ್ನ ಸದಾ ಸ್ಮೃತಿಯಲ್ಲಿ ಇಟ್ಕೊಂಡು ಎದುರುಗಡೆಯಲ್ಲಿರುವಂತಹ ಆತ್ಮನ ಏನು ಮೂಲ ಆತ್ಮ ಸ್ವರೂಪವನ್ನು ನೋಡ್ಬೇಕಾಗಿದೆ. ಬಾಬಾ ಹೇಳಿದ್ರಲ್ಲ, ಯಾಕೆ ನೀವು ತಪ್ಪು ಮಾಡ್ತಾ ಇದ್ದೀರಿ, ಯಾಕೆ ನೀವು ಶುಭ ಭಾವ ನಿಮ್ಮಲ್ಲಿ ಬರ್ತಾ ಇಲ್ಲ ಅಂತಂದ್ರೆ ಬೇರೆಯವರೊಳಗಿನ ಕಮಜೋರಿಗಳನ್ನ ನೋಡ್ತೀರಿ ಅಂತ. ಅದಕ್ಕೆ ಬಾಬಾ ಹೇಳ್ತಾರ, ಅವ್ರು ತಪ್ಪು ಮಾಡ್ತಿದ್ದಾರಲ್ಲ, ಅವ್ರು ರಾಂಗ್ ವೇ ಒಳಗದಾರಲ್ಲ ಅಂದಮೇಲೆ ನೀವು ರಾಂಗ್ ವೇಗೆ ಬರಬೇಡ್ರಿ, ನೀವು ರೈಟ್ ಆಗಿರ್ರಿ. ರೈಟ್ ಅಂದ್ರ ಅವರು ನಿಮಗೆ ತಪ್ಪು ತಿಳ್ಕೊಂಡಾರ, ಅವರು ತಪ್ಪು ಕೆಲಸ ಮಾಡ್ತಾರ, ನಿಮ್ಮ ಬಗ್ಗೆ ಅವರು ಬ್ಲೇಮ್ ಹಾಕ್ತಿದ್ದಾರ, ಅಥವಾ ನಿಮಗೆ ಏನೇ ಮಾಡ್ಲಿ
ಆದ್ರೆ ಅವ್ರು ಮಾತ್ರ ಆತ್ಮ ಇದಾರಲ್ಲ, ಅವ್ರಂತೂ ನಿರಾಕಾರ ಶಿವಬಾಬನ್ ಮಗು ಇದಾರಲ್ಲ. ಭಲೇ ರೋಲ್ ಒಳಗ ಅವ್ರದ್ದು ಅಪಮಾನ ಮಾಡೋದಿರ್ಲಿ, ರೋಲ್ ಒಳಗ ತಪ್ಪು ಮಾಡೋದಿರ್ಲಿ, ಕೆಡಿಸೋದಿರ್ಲಿ, ಒಡೆಯುವುದಿರ್ಲಿ, ಹಾನಿ ಮಾಡೋದಿರ್ಲಿ, ಅವ್ರು ರಾಂಗ್ ಅದಾರ. ಅವ್ರ ಕ್ಯಾರೆಕ್ಟರ್ ಒಳಗ ರಾಂಗ್ ಮಾಡುವಂತಹ, ತಪ್ಪು ಕೆಲಸ ಮಾಡುವಂತಹ ಆಕ್ಟಿಂಗ್ ಫಿಕ್ಸ್ ಇದೆ ಅಂದ್ಮೇಲೆ ಅವ್ರು ತಪ್ಪನೇ ಮಾಡ್ತಿದ್ದಾರ. ಅವ್ರಿಗೆ ಮಾಯೆಗೆ ಅವ್ರ ಮೈಂಡ್ ವಶೀಭೂತ ಇದೆ ಅಂದ್ರೂ ಕೂಡ ಬಾಬಾ ಹೇಳ್ತಾರೆ, ನೀವು ರೈಟ್ ಸೈಡ್ ಒಳಗಿರಿ. ರೈಟ್ ಸೈಡ್ ಒಳಗೆ ಇರುವುದಿಲ್ಲ ಅಂತಂದ್ರ ಬೇಜವಾಬ್ದಾರಿ. ಜವಾಬ್ದಾರಿ ಏನು? ನಾನು ಎದುರುಗಡೆಯಲ್ಲಿರುವ ಆತ್ಮನ ಒಳಗಿರುವ ಸತೋ ಪ್ರಧಾನ ದೃಷ್ಟಿನೇ ನೋಡ್ಬೇಕು. ಶಿವ ಬಾಬಾ ಈ ನಾಟಕವನ್ನ ಯಾವ ದೃಷ್ಟಿಯಿಂದ ನೋಡ್ತಿದ್ದಾರೆ ಒಂದು ನಾಟಕ ಅಂತ, ನಾನು ಸಹ ಅದೇ ದೃಷ್ಟಿಯಿಂದನೇ ನೋಡ್ಬೇಕು. ನಾವು ಭಾರತೀಯರು ರೈಟ್, ಪಾಕಿಸ್ತಾನದವರು ರಾಂಗ್ ಅಂತ ತಿಳ್ಕೊಂಡಿದ್ದೀವಿ. ಎಲ್ಲರೂ ಆತ್ಮ. ಬಾಬಾ ಈ ನಾಟಕವನ್ನ, ಈ ಯುದ್ಧದ ಪ್ರಸಂಗವನ್ನ ಹೆಂಗ್ ನೋಡ್ತಾ ಇದ್ದಾರೆ? ಒಂದು ನಾಟಕದ ರೂಪದಲ್ಲಿ ನೋಡ್ತಾ ಇದ್ದಾರೆ. ಪಾಕಿಸ್ತಾನದವ್ರು ತಪ್ಪ, ಇಂಡಿಯಾದವ್ರು ರೈಟ್ ಅಂತಲ್ಲ. ಎಲ್ಲರೂ ಆತ್ಮ ನಿರ್ದೋಷಿದಾರ. ಎಲ್ಲರೂ ಆತ್ಮ ನಾಟಕದ ಕ್ಯಾರೆಕ್ಟರ್ ಒಳಗೆ ಬಂದಿದ್ದದಾರ. ಅವರು ಅವರವರ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ. ಹಾಗೆ ಹದ್ದಿನ ರೂಪದೊಳಗ ನನ್ನ ಸುತ್ತಮುತ್ತ ಇರುವಂಥವ್ರು, ನಮ್ಮ ಮನೆಯೊಳಗಿರುವಂಥವ್ರು, ಅವರು ತಪ್ಪು ಮಾಡ್ತಾ ಇದ್ದಾರಲ್ಲ, ಅದ್ರ ಪ್ರಭಾವದಾಗ ಬರಬೇಡ್ರಿ. ಅವ್ರ ತರ ನೀವು ತಪ್ಪು ಮಾಡಬೇಡ್ರಿ ಅಂತ ಹೇಳ್ತಾರೆ ಬಾಬಾ. ಹರ್ ಏಕ್ ಸಿರ್ಫ್ ಯಹ ಜಿಮ್ಮೇವಾರಿ ಉಠಾಲೋ ಕಿ ಮೈ ರೈಟ್ ಕೆ ಮಾರ್ಗ್ ಪರ್ ಹಿ ರಹೂಂಗಾ. ಪ್ರತಿಯೊಬ್ಬರು ಈ ಜವಾಬ್ದಾರಿಯನ್ನ ಹೊತ್ಕೊಳ್ರಿ, ನಾನು ಸದಾ ಸತ್ಯ ಮಾರ್ಗದಲ್ಲೇ ಇರಬೇಕಾಗಿದೆ. ಅಗರ್ ದೂಸರಾ ರಾಂಗ್ ಕರ್ತಾ ಹೈ ತೋ ಉಸ್ ಸಮಯ ಸಮಾನೆ ಕಿ ಶಕ್ತಿ ಯೂಸ್ ಕರೋ. ಎದುರುಗಡೆ ಇರೋರು ತಪ್ಪು ಮಾಡ್ತಾರಂತ ನಾವು ಎಕ್ದಮ್ ಆವೇಶದಾಗ ಬರ್ತೀವಿ. ಅವ್ರು ತಪ್ಪು ಮಾಡಿದ್ರೆ ನನಗೆ ಆಗುದಿಲ್ಲ, ಅವರು ಸುಳ್ಳು ಹೇಳಿದ್ರೆ ನನಗೆ ಆಗುದಿಲ್ಲ ಅಂತೀವಿ. ಮತ್ತೆ ಅವರು ರಾಂಗ್, ನಾವು ರಾಂಗ್. ನಮ್ಮ ಮೈಂಡ್ ತಿಳ್ಕೊಂಡಿದೆ ಇಲ್ಲಿ ತಕ್ಕ. ಆದ್ರೆ ಬಾಬಾ ಹೇಳ್ತಾರೆ, ಇದು ನಮ್ಮ ಕ್ಯಾರೆಕ್ಟರ್ ಒಳಗೆ ಒಳ್ಳೇದಲ್ಲ. ಎದುರುಗಡೆ ಇರೋರು ತಪ್ಪು ಮಾಡಿದ್ರು ಮಾಡ್ಲಿ, ಆದ್ರ ನೀವು ಕೂಡ ಅದ್ರ ಪ್ರಭಾವದಲ್ಲಿ ಬರಬೇಡ್ರಿ ಅಂತ ಹೇಳ್ತಾರೆ ಬಾಬಾ. ಅದಕ್ಕಾಗಿ ಏನ್ ಮಾಡ್ರಿ ಅಂತಂದ್ರ, ಅವ್ರು ಭಲೇ ತಪ್ಪು ಮಾಡ್ಲಿ, ನೀವು ಅಳವಡಿಸಿಕೊಳ್ಳುವ ಶಕ್ತಿಯನ್ನ ಯೂಸ್ ಮಾಡ್ಕೊಂಡು ಹೊಟ್ಯಾಗ ಹಾಕೋರಿ. किसी की गलती को नोट करने के बजाय उसको सहयोग का नोट दो, अर्थात सहयोग से भरपूर कर दो. ಯಾರ್ದರೆ ತಪ್ಪುಗಳನ್ನ ನೋಟ್ ಮಾಡ್ತೀವಲ್ಲ, ಅವರು ಮುಖ ಕೆಡಿಸ್ಕೊಂಡಿದ್ರು, ನನ್ನ ಜೊತೆ ಸರಿಯಾಗಿ ಮಾತಾಡ್ಲಿಲ್ಲ, ಅವ್ರು ನನ್ನ ಬಗ್ಗೆ ಹರಡಿಸಿದಾರ, ನನಗೆ ಹಿಂಗ್ ಮಾಡಿದಾರ, ನನಗೆ ಸಹಯೋಗ ಕೊಡ್ತಾ ಇಲ್ಲ, ನಮ್ಮನ್ನ ಕಂಡ್ರಿ ಏನೋ ನಮಗೆ ಅಪಮಾನ ಮಾಡ್ತಾರ, ನಮ್ಗೆ ಹಿಂಗ್ ಮಾಡ್ಯಾರ, ಸಹಾಯ ಮಾಡಿದಾರ, ಎಲ್ಲಾರು ಒಂದಾಗಿ ನನ್ನನ್ನು ಒಂಟಿ ಮಾಡಿದಾರ, ಏನೇ ಇರ್ಲಿ, ಅವರು ನಿಮಗೆ ಅವ್ರ ತಪ್ಪನ್ನ ನೋಟ್ ಮಾಡಬೇಡ್ರಿ. ಅವ್ರ ತಪ್ಪು ಹಿಂಗ್ ಮಾಡಿದ್ರು ಅಂತ ಬೆರಳನ್ನ ತೋರಿಸಿ ನಿಮ್ಮ ಬುದ್ಧಿಯಲ್ಲಿ ನೋಟ್ ಮಾಡ್ಕೋಬೇಡ್ರಿ. ಆದ್ರೆ ಸಹಯೋಗದ ನೋಟ್ ಕೊಡ್ರಿ ಅಂತಾರ ಬಾಬಾ. ಸಹಯೋಗ ಕೊಡ್ರಿ, ಅವರಿಗೆ ಭರ್ಪೂರ್ ಸಹಯೋಗಿ ಆಗ್ರಿ. ತೋ ವಿಶ್ವ ಪರಿವರ್ತಕ ಕಾರ್ಯ ಸಹಜಿ ಹೋ ಜಾಯೇಗಾ. ಈ ವಿಶ್ವ ಪರಿವರ್ತನೆಯ ಕಾರ್ಯ ಆವಾಗ ಸಹಜವಾಗಿ ಆಗ್ಲಿಕ್ಕೆ ಸಾಧ್ಯ ಇದೆ. स्लोगन, निरंतर योगी बनना है तो हद के मैं और मेरेपन को बेहद में परिवर्तन करो. ನಿರಂತರ ಯೋಗಿ ಆಗಬೇಕೆಂದರೆ ಹದ್ದಿನ ನಾನು ನನ್ನದೆನ್ನುವುದನ್ನ ಬೇಹದ್ದಿನಲ್ಲಿ ಪರಿವರ್ತನೆ ಮಾಡ್ರಿ. ಬಹಳ ಅಂಡರ್ಲೈನ್. ನಮ್ಮ ಜೀವನದ ಮೂಲ ಉದ್ದೇಶ ಯೋಗಿ, ಮಹಾಯೋಗಿ, ತಪಸ್ವಿ ಆಗೋದು. ಮಹಾಯೋಗಿ ತಪಸ್ವಿ ಆಗ್ಬೇಕಂದ್ರ ಈ ಹದ್ದಿನ ನಾನು ನನ್ನದಿದೆಯಲ್ಲ, ಅದನ್ನ ಬೇಹದ್ದಿನಲ್ಲಿ ಪರಿವರ್ತನೆ ಮಾಡ್ರಿ ಅಂತ. ನಾನು ಅಂದ್ರ ದೇಹ, ನಾನು ಅಂದ್ರ ಅಕ್ಕೋರು, ಮತ್ತೆ ನಂದು ಅಂದ್ರ ಈ ಸೆಂಟರ್, ನಂದು ಅಂದ್ರ ನಮ್ಮೂರ, ನಂದು ಅಂದ್ರ ಈ ವಿದ್ಯಾರ್ಥಿಗಳಂತ ತಿಳ್ಕೊಂಡಿದ್ದೀನಲ್ಲ, ಇದಕ್ಕಂತಾರ ನಾನು ನಂದು. ಇದನ್ನ ಏನ್ ಮಾಡ್ಬೇಕಾಗಿದೆ? ನಾನು ಅಂದ್ರ ಅಕ್ಕೋರಲ್ಲ, ಇದು ಕೇವಲ ಕ್ಯಾರೆಕ್ಟರ್, ಒಂದಿನ ಸಮಾಪ್ತ ಆಗಿ ಹೋಗುವಂಥದ್ದು. ನಾನು ಅಂದ್ರೆ ಆತ್ಮ, ಸಂಪೂರ್ಣ ನಿರಾಕಾರ ಪವಿತ್ರ ಆತ್ಮ ಇದ್ದೀನಿ. ನಂದು ಅಂದ್ರ ಕೇವಲ್ 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 ಶಿವ ಬಾಬಾ ಅದಾರ. ಸೆಂಟರು ನಂದಲ್ಲ, ಸ್ಟೂಡೆಂಟ್ ನನ್ನವರಲ್ಲ, ಕೇವಲ ಬಾಬಾ ಮಾತ್ರ ನನ್ನವರದಾರ. ಹಾಗೇನೆ ಲೌಕಿಕ ಜೀವನದಲ್ಲಿ ನಾನು ಅಂದ್ರೆ ತಿಳ್ಕೊಂಡೀನಿ, ನಾನು ತಾಯಿ ಇದೀನಂತಂದ್ಮೇಲೆ ಇದೆಲ್ಲಾ ಬಡದಾಡ್ಬೇಕು, ಹೊಡೆದಾಡ್ಬೇಕಾಗ್ತದ, ಕೆಲಸ ಮಾಡ್ಬೇಕಾಗ್ತದ, ಚಿಂತೆ ಮಾಡ್ಬೇಕಾಗ್ತದ, ಹಚ್ಕೋಬೇಕಾಗ್ತದ, ಕೊರಗಬೇಕಾಗ್ತದ, ಓಡಾಡ್ಬೇಕಾಗ್ತದ ಅಂತ ನಾವು ತಿಳ್ಕೊಂಡೀವಿ. ನಾ ತಾಯಿ ಇದೀನಿ, ನಾ ಅಪ್ಪ ಇದೀನಿ, ನಾ ಅಣ್ಣ ಇದೀನಿ, ನಾ ಹೆಂಡತಿ ಇದೀನಿ, ನನ್ ಪತಿ ಇದೀನಿ ಅಂತ ಏನ್ ತಿಳ್ಕೊಂಡಿದೀವಲ್ಲ, ಇದು ನಾ ಅನ್ನೋದನ್ನ
ನಾ ಆತ್ಮ ಕೇವಲ ನಾ ಹೆಂಡತಿನೂ ಅಲ್ಲ, ಪತಿನೂ ಅಲ್ಲ, ತಾಯಿನೂ ಅಲ್ಲ, ನಾನು ಕೇವಲ ಒಂದು ನಿರಾಕಾರ ಪರಂಜ್ಯೋತಿ ಭಗವಂತನ ಸಂತಾನ ಆತ್ಮ ಇದ್ದೀನಿ. ನಂದು ಅಂದ್ರೆ ಮಕ್ಕಳು, ಸಂಸಾರ, ಪ್ರಾಪರ್ಟಿ ಇದು ಯಾವುದೂ ನನ್ನದಲ್ಲ. ಇದು ಡ್ರಾಮಾ ಕೊಟ್ಟಿದೆ, ಡ್ರಾಮಾದ ಸಮಾಪ್ತ ಆಗಿ ಹೋಗ್ತದ. ನಂದು ಅನ್ನೋದೇನಿದೆ ಅದು ಕೇವಲ ನನ್ನ ಶಿವಬಾಬಾ ಆಧಾರ ಅನ್ನುವಂಥದ್ದನ್ನ ಪರಿವರ್ತನೆ ಮಾಡಿಕೊಂಡಾಗ ಮಾತ್ರ ನಿಜವಾದ ಯೋಗಿ ಆಗಲು ಸಾಧ್ಯವಿದೆ. अव्यक्त इशारे रूहानी रॉयल्टी और प्यूरिटी की पर्सनालिटी धारण करो. वर्तमान समय प्रमाण फरिस्तातನದ संपूर्ण स्टेज अथवा बाप समान स्टेज समीप ಬರ್ತಾ ಇದೆ. उसी प्रमाण पवित्रता की परिभाषा भी अति सूक्ष्म होती जाती है. ಪವಿತ್ರತೆಯ ಪರಿಭಾಷಾ ಅಂದ್ರ ಬ್ರಹ್ಮಚರ್ಯ ಜೀವನ, ಶುದ್ಧ ಅನ್ನ ಅಥವಾ ಬಿಳಿ ಬಟ್ಟೆ, ಅಥವಾ ಯಾರಿಗೆ ಮುಟ್ಟದೇ ಇರೋದು, ಬೇರೆಯವರ ಸಂಘದಾಗ ಹೋಗದೇ ಇರೋದು, ನಿರಂತರ ತನಗ ಬ್ರಾಹ್ಮಣ ಅಂತ ತಿಳ್ಕೊಳ್ಳೋದು ಅಷ್ಟೇ ಅಲ್ಲ. ಪವಿತ್ರತೆ ಪರಿಭಾಷಾ ಸೂಕ್ಷ್ಮ ಆಗ್ತಾ ಇದೆ ಅಂತಂದ್ರೆ ನಾನು ಬೀಕೇನೂ ಅಲ್ಲ, ನಾನು ಬ್ರಾಹ್ಮಣನೂ ಅಲ್ಲ, ನಾನು ಈ ಜಗತ್ತಿನ ಐಡೆಂಟಿಟಿಯೇ ನಾನಲ್ಲ, ನಾನು ಕೇವಲ ನಿರಾಕಾರ ಸತ್ಯ ಸೂಕ್ಷ್ಮ ಆತ್ಮ ಇದ್ದೀನಿ, ಅವಿನಾಶಿ ಆತ್ಮ ಇದ್ದೀನಿ ಅನ್ನೋದಿದೆಯಲ್ಲ, ಇದು ನಿಜವಾದ ಪವಿತ್ರತೆ. सिर्फ ब्रह्मचारी बनना ही पवित्रता नहीं है, लेकिन ब्रह्मचारी के साथ ब्रह्मा बाबा के हर कर्म रूपी कदम पर कदम रखने वाले ब्रह्मचारी बनो. ಬ್ರಹ್ಮಚಾರಿ ಅಂತಂದ್ರೆ ನಾ ಬ್ರಹ್ಮಚಾರಿ ಇದೀನಿ ಅನ್ನುವಂಥದ್ದು ಬಹಳ ಜನರಿಗೆ ಅಭಿಮಾನ ಇರ್ತದೆ. ನಾ ಬ್ರಹ್ಮಚಾರಿ ಇದ್ದೀನಿ, ಬಾಲ ಬ್ರಹ್ಮಚಾರಿಣಿ ಇದ್ದೀನಿ, ಬ್ರಹ್ಮಚಾರಿ ಇದ್ದೀನಿ ಅಂತ. ಬಾಬಾ ಹೇಳ್ತಾರೆ ಇದಕ್ಕ ಪವಿತ್ರತೆ ಅಂತ ತಿಳ್ಕೊಬೇಡ್ರಿ. ಇಷ್ಟೇ, ಬ್ರಹ್ಮಚರ್ಯದ ಜೊತೆಗೆ ಬ್ರಹ್ಮಚರ್ಯ ಬಹಳ ಅವಶ್ಯಕ ಇದೆ ಸಂಪೂರ್ಣ ಪವಿತ್ರತೆಯನ್ನ ಮುಟ್ಲಿಕ್ಕೆ, ಬಹಳ ಅವಶ್ಯಕ ಇದೆ ಬ್ರಹ್ಮಚರ್ಯ. ಆದ್ರೆ ಬ್ರಹ್ಮಚರ್ಯವೇ ಸಂಪೂರ್ಣ ಪವಿತ್ರತೆಯಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರ ಬ್ರಹ್ಮಚಾರಿ ಇದಿರಲ್ಲ, ಅದರ ಜೊತೆಯಲ್ಲಿ ಬ್ರಹ್ಮ ಬಾಬಾರವರ ಪ್ರತಿ ಹೆಜ್ಜೆ ರೂಪಿ ಹೆಜ್ಜೆಯ ಮೇಲೆ ನಡೆಯುವಂತ ಬ್ರಹ್ಮ ಆಚಾರಿಗಳು ಆಗಬೇಕಾಗಿದೆ. ಓಂ ಶಾಂತಿ.